ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಕೂಡ ಒಂದು ಒಳ್ಳೆಯ ಜಾಬ್ ಹಿಡಿದು ಬಂದಿದ್ದೇನೆ. ಅದು ಯಾವುದಪ್ಪ ಅಂತಂದರೆ KSFES ಅಂತ, ಅಂದರೆ ಕರ್ನಾಟಕ ಸ್ಟೇಟ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್ ಅಂತ. ಈ ಜಾಬ್ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನೆಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಬನ್ನಿ ಈ ಜಾಬಿಗೆ ತೆಗೆದುಕೊಳ್ಳೋಣ. ಈ ಜಾಬ್ KSFES ಅಂದರೆ ಕರ್ನಾಟಕ ಸ್ಟೇಟ್ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಸರ್ವಿಸಸ್. ಇದರಲ್ಲಿ ಎಷ್ಟು ಪೋಸ್ಟ್ ಕರೆದಿದ್ದಾನಪ್ಪ ಅಂತಂದರೆ 1488, ಅಂದರೆ 1488 ಪೋಸ್ಟನ್ನು ಕರೆದಿದ್ದಾನೆ. ಇದು ಜಾಬ್ ಲೊಕೇಶನ್ ಬಂದು ನಮ್ಮ ಕರ್ನಾಟಕದಲ್ಲಿನೇ ಇದೆ. ಮತ್ತು ಪೋಸ್ಟ್ ನೇಮ್ ಅಂದರೆ ಫೈರ್ ಮ್ಯಾನ್ ಅದರಲ್ಲಿ ಕರೆದಿದ್ದಾನೆ, ಮತ್ತು ಫೈರ್ ಇಂಜಿನ್ ಡ್ರೈವರ್ ಈ ಥರ ಪೋಸ್ಟನ್ನು ಕರೆದಿದ್ದಾನೆ. ಈ ಸ್ಯಾಲ್ರಿ ಹೇಗೆ ಅಂದರೆ ಪ್ರತಿ ತಿಂಗಳು ಎಷ್ಟು ಇರುತ್ತಪ್ಪ ಅಂತಂದರೆ 33,450ರಿಂದ 62,600 ಪ್ರತಿ ಮಂತ್ ಇರುತ್ತೆ. ಈ ಕರ್ನಾಟಕ ಸ್ಟೇಟ್ FES ವೇಕೆನ್ಸಿ ಡೀಟೇಲ್ಸ್ ನೋಡಿದ್ರೆ ಅಂದರೆ ಯಾವ್ಯಾವ ಪೋಸ್ಟ್ಗೆ ಎಷ್ಟೆಷ್ಟು ನಂಬರ್ ಆಫ್ ವೇಕೆನ್ಸಿ ಕರೆದಿದ್ದಾನಪ್ಪ ಅಂತಂದರೆ ಫೈರ್ ಸ್ಟೇಷನ್ ಆಫೀಸರ್ ಇವರಿಗೆ 66 ಪೋಸ್ಟಿಗೆ, ನಂತರ ಡ್ರೈವರ್ ಟೆಕ್ನಿಷಿಯನ್ 27 ಪೋಸ್ಟ್ ಕರೆದಿದ್ದಾನೆ, ಮತ್ತು ಫೈರ್ ಇಂಜಿನ್ ಡ್ರೈವರ್ ಇವರಿಗೆ 153 ಪೋಸ್ಟ್ ಕರೆದಿದ್ದಾನೆ, ಮತ್ತು ಫೈರ್ಮ್ಯಾನ್ 731 ಪೋಸ್ಟ್ ಕರೆದಿದ್ದಾನೆ. ಟೋಟಲ್ ಆಗಿ 1488 ಪೋಸ್ಟನ್ನು ಕರೆದಿದ್ದಾನೆ. ಮತ್ತು KSFES ಅಂದರೆ ಈ ಜಾಬ್ಗೆ ಅಪ್ಲೈ ಆಗೋ ಮುಂಚೆ ನಿಮಗೆ ಎಲಿಜಿಬಿಲಿಟಿ ಹೇಗಿರಬೇಕು ಅಂತಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು SSLC ಅಂದರೆ 10th ಮುಗಿಸಿರ್ಬೇಕು, ಮತ್ತು PUCಯನ್ನು ಮುಗಿಸಿರ್ಬೇಕು. ನಂತರ ಗ್ರ್ಯಾಜುಯೇಷನ್ ಇನ್ ಸೈನ್ಸ್ ವಿತ್ ಕೆಮಿಸ್ಟ್ರಿ, ಅಂದರೆ ನೀವೇನಾದರೂ ಡಿಗ್ರಿ ಅಂದರೆ BSc ಏನಾದರೂ ಗ್ರ್ಯಾಜುಯೇಷನ್ ಮಾಡಿದರೆ ಸೈನ್ಸಲ್ಲಿ ಕೆಮಿಸ್ಟ್ರಿಯನ್ನು ತೊಗೊಂಡಿರಬೇಕು. ನಂತರ ಏಜ್ ಲಿಮಿಟ್ ನೋಡೋದಾದರೆ ಕನಿಷ್ಠ 18ರಿಂದ 28 ವರ್ಷ ಏಜ್ ಲಿಮಿಟ್ ಇಟ್ಟಿರ್ತಾನೆ. ಮತ್ತು ಈ ಜಾಬ್ಗೆ ಅಂದರೆ ಏಜ್ ರಿಯಲೈಸೇಷನ್ ಎಷ್ಟು ಹೇಗೆ ಇಟ್ಟಿರ್ತಾನಪ್ಪ ಅಂತಂದರೆ OBC ಮತ್ತು 2A 2B 3A ಆ್ಯಂಡ್ 3B ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಏಜ್ ರಿಯಲೈಸೇಷನ್ ಅಂದರೆ ವಯಸ್ಸಿನ ಮಿತಿನ ಇಟ್ಟಿರ್ತಾನೆ, ಅಂದರೆ ಸಡಿಲಿಕೆ ಕೊಟ್ಟಿರ್ತಾನೆ 3 ವರ್ಷ. ನಂತರ SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಏಜ್ ಸಡಿಲಿಟಿ ಅಂದರೆ ವಯಸ್ಸಿನ ಸಡಿಲಿಕೆ ಕೊಟ್ಟಿರ್ತಾನೆ. ನಂತರ PWD ಕ್ಯಾಂಡಿಡೇಟ್ಸ್ಗೆ 10 ವರ್ಷ ಕೊಟ್ಟಿರ್ತಾನೆ. ಮತ್ತು ಅಪ್ಲಿಕೇಶನ್ ಫೀ ಎಷ್ಟಿರುತ್ತಪ್ಪ ಅಂತಂದರೆ ಅಂದರೆ ಈ ಜಾಬ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಫೀ ಅಂತ ಇರುತ್ತೆ. ಎಷ್ಟು ಅಮೌಂಟ್ ತುಂಬಬೇಕು ಆಗುತ್ತಪ್ಪ ಅಂತಂದರೆ ಅಂದರೆ ಕಾಸ್ಟ್ ಪ್ರಕಾರ ಇರುತ್ತೆ. ನಂತರ ನೋಡೋದಾದರೆ ಜನರಲ್ ಮತ್ತು 2A ಮತ್ತು 2B 3A ಆ್ಯಂಡ್ 3B ಕ್ಯಾಂಡಿಡೇಟ್ಸ್ಗೆ 250 ಅಪ್ಲಿಕೇಶನ್ ಫೀ ಇರುತ್ತೆ, ಅಂದರೆ 250 ಅರ್ಜಿಯ ತುಂಬುವ ಫೀ ಇರುತ್ತೆ. ನಂತರ SC/ST ಕ್ಯಾಂಡಿಡೇಟ್ಸ್ಗೆ 100 ರೂಪಾಯಿ ಇರುತ್ತೆ. ಇವ್ರಿಗಷ್ಟೇ SC/ST ಕ್ಯಾಂಡಿಡೇಟ್ಸ್ ಅಷ್ಟೇ 100 ರೂಪಾಯಿ ಇರುತ್ತೆ. ಮತ್ತು ನಮ್ಮ ಕಾಸ್ಟ್ ಅಂದರೆ 2A ಜನರಲ್ ಆಗ್ತವೆ, ಮತ್ತು 2A 2B 3A ಆ್ಯಂಡ್ 3B ಅವರಿಗೆ 250 ಅಪ್ಲಿಕೇಶನ್ ಫೀ ಇರುತ್ತೆ. ಮತ್ತು ಈ ಜಾಬ್ಗೆ ಆಗಿದ ನಂತರ ಮತ್ತು ಯಾವ ಥರ ಸೆಲೆಕ್ಷನ್ ಮಾಡ್ಕೊತಾರಪ್ಪ ಅಂತಂದರೆ ಅಂದರೆ ಈ ಜಾಬ್ಗೆ ಮೊದಲು ಎಕ್ಸಾಮ್ ಇರುತ್ತೆ, ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ, ನಂತರ ಇಂಟರ್ವ್ಯೂ ಇರುತ್ತೆ, ನಂತರ ಸೆಲೆಕ್ಷನ್ ಆಗ್ತಾರೆ. ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಈ ಸ್ಟಾರ್ಟ್ ಆದ ನಂತರ ನಮ್ಮ ಚಾನಲಲ್ಲಿ ಮತ್ತೊಂದು ವೀಡಿಯೋ ಹಾಕ್ತೀನಿ, ಮತ್ತು ಹೇಗೆ ಹಾಕಬೇಕು ಅಂತ ನಾನು ವೀಡಿಯೋನು ಕೂಡ ಮಾಡ್ತೀನಿ. ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಕೂಡ ಇಟ್ಟಿರ್ತೀನಿ ಲಿಂಕ್, ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತು ಇದೇ ಥರ ಜಾಬ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ ಟಿಪ್ಸ್ ಫಾರ್ ಜಿನೆಸ್ ಕನ್ನಡ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.